ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಶೋ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಮನೇಲಿ ನೋಡಿ ಇವತ್ತಿನ ರೆಸಿಪಿ ಏನು ಅಂತ ಗೊತ್ತಾಗಿರುತ್ತೆ. ಇವತ್ತು ಬಂದು ಸೋಯಾ ಚಂಕ್ಸ್ ಗ್ರೇವಿನ ಮಾಡ್ತಾ ಇದ್ದೀನಿ. ಸೋಯಾ ಗ್ರೇವಿನ ಮಾಡ್ತಾ ಇದ್ದೀನಿ. ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಎಲ್ಲ ಚಿಕನ್ ಗ್ರೇವಿ ಹಾಗೆ ಸೋಯಾ ಗ್ರೇವಿನೆಲ್ಲ ತಿಂದಿರ್ತೀರಾ. ಸೊ ಚಪಾತಿ, ಪರೋಟ, ದೋಸಾ, ಇಡ್ಲಿಗೆಲ್ಲ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಜೀರಾ ರೈಸು ಕೂಡ ತುಂಬಾನೇ ಸಖತ್ತಾಗಿರುತ್ತೆ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಒಂದು ಬೌಲ್ ಆಗೋಷ್ಟು ಸಣ್ಣ ಸೋಯಾನ ತಗೊಂಡಿದ್ದೀನಿ. ನಿಮಗೆ ದಪ್ಪದ ಬೇಕು ಅಂತಂದ್ರೆ 2 ತರ ಸೋಯಾ ಬರುತ್ತೆ. ನಿಮ್ಗೆ ಯಾವ ತರ ಬೇಕು ಸೋಯಾನ ಆ ತರನ ತಗೊಳ್ಳಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಸೋಯಾನ ತಗೊಂಡು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ನಾವು ಆದಷ್ಟು ಬಿಸಿನೀರನ್ನೇ ಸೇರಿಸ್ಕೊಳ್ಬೇಕು ಸೋಯಾಗೆ. ಯಾಕಂದ್ರೆ ಅದು ನಮಗೆ ಒಂದು 1/4 ಗಂಟೆ ಟೈಮ್ಗೆ ಏನಾದ್ರು ರೆಡಿ ಮಾಡ್ಕೊಳ್ತೀನಿ ಅಂತ ಅಂದಾಗ ಬಿಸಿನೀರನ್ನ ಸೇರಿಸ್ಕೊಳ್ಳಿ. ಅಥವಾ ನೀವು ಲೇಟಾಗಿ ಒಂದು 30 ನಿಮಿಷ ಬಿಟ್ಟು ಆಮೇಲೆ ರೆಸಿಪಿನ ಮಾಡ್ಕೊಳ್ತೀನಿ ಅಂದಾಗ ಬೇಕಿದ್ರೆ ತಣ್ಣೀರನ್ನ ಕೂಡ ಸೇರಿಸ್ಕೊಳ್ಬಹುದು. ನಾನು ಇಲ್ಲಿ ಒಂದು 1/4 ಗಂಟೆ ಟೈಮ್ ಅಂದ್ರೆ ಒಂದು 15 ನಿಮಿಷ ಆಗುವಷ್ಟು ಸೋಯಾನ ನೆನೆಸಿಟ್ಕೋತಾ ಇದ್ದೀನಿ ಬಿಸಿನೀರಲ್ಲಿ. ಇವಾಗ ಅದನ್ನ ಹರಳೋದಿಕ್ಕೆ ಬಿಡೋಣ. ಪಕ್ಕದಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡು ಕುಕಿಂಗ್ ಆಯಿಲ್ ನ ಸೇರಿಸ್ಕೋತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕುಕಿಂಗ್ ಆಯಿಲ್ ನ ಹಾಕೊಂಡು ಸಣ್ಣದಾಗಿ ಹಚ್ಚಿರುವಂತಹ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮೆತ್ತಗಾಗಬೇಕು ಅಲ್ಲಿವರೆಗೂ ಫ್ರೈನ ಮಾಡ್ಕೊಳ್ಳೋಣ. ಇದು ಸಣ್ಣದಾಗಿ ಒಂದು ಮಸಾಲೆ ರುಬ್ಬೋದಕ್ಕೋಸ್ಕರ ಅಷ್ಟೇ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇರೋದು. ಈ ಮಸಾಲೆಗೆ ಯಾವುದೇ ರೀತಿ ಚಕ್ಕೆ ಲವಂಗನ ಸೇರಿಸ್ತಾ ಇಲ್ಲ. ಸಿಂಪಲ್ ಆಗಿ ಒಂದು ಸಣ್ಣದಾಗಿ ಮಸಾಲೆನ ರುಬ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಐಟಮ್ಸ್ ನ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು 5ರಿಂದ 6 ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಈ ತರ ಗ್ರೇವಿ ರೆಸಿಪಿಗೆಲ್ಲ ಗೋಡಂಬಿ ಹಾಕೊಳ್ಳೋದ್ರಿಂದ ತುಂಬಾನೇ ಟೇಸ್ಟ್ ಕೊಡುತ್ತೆ. ಮತ್ತೆ ನಮ್ಗೆ ಗ್ರೇವಿನೂ ಕೂಡ ತುಂಬಾ ತಿಕ್ ಆಗಿ ಬರುತ್ತೆ. ಹಾಗಾಗಿ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಇಲ್ಲ ಅಂತಂದ್ರೆ ನೀವು ಕಡಲೆ ಬೀಜನೂ ಕೂಡ ಒಂದು 8ರಿಂದ 10ನ ಸೇರಿಸ್ಕೊಳ್ಬಹುದು. ಇವಾಗ ಅದನ್ನ ಫ್ರೈ ಮಾಡ್ಕೊಂಡು ಒಂದು 3ರಿಂದ 4 ಟೊಮೊಟೊನ ಹಣ್ಣಾಗಿರೋ ಟೊಮೊಟೊನ ಮಧ್ಯಕ್ಕೆ ಕಟ್ ಮಾಡಿ ಸೇರಿಸ್ಕೊಡ್ತಾ ಇದ್ದೀನಿ. ಈ ಟೊಮೊಟೊನು ಅಷ್ಟೇ ಎಲ್ಲ ಮೆತ್ತಗಾಗಬೇಕು. ಅಲ್ಲಿವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈನ ಮಾಡ್ಕೊಳ್ಳೋಣ. ಮೆತ್ತಗಾಗಬೇಕು ಅಂತ ಅಂದಾಗ ಈ ಥರ ಫ್ರೈ ಮಾಡೋ ಟೈಮಲ್ಲಿ ಮಧ್ಯದಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಮೆತ್ತಗಾಗತ್ತೆ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ, ಸಣ್ಣ ಉಪ್ಪು. ಮತ್ತು ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳೋಣ. ಇದಕ್ಕೂ ಮುಂಚೆ ಸೋಯಾ ಪಲಾವ್ನ ಮಾಡೋದು ಹೇಗೆ ಅಂತ ಆಲ್ರೆಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಬೇಕು ಅಂತ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ಅಥವಾ ಐ ಕಾರ್ಡಲ್ಲಿ ಕೂಡ ಹಾಕ್ತೀನಿ. ಬೇಕು ಅಂತಂದರೆ ಚೆಕ್ಔಟ್ ಮಾಡಿ ಆ ರೆಸಿಪಿನೂ ಕೂಡ ಟ್ರೈ ಮಾಡ್ಬೋದು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ತುಂಬ ಡೀಟೇಲಾಗಿ ನೋಡಿದಾಗ ಅಷ್ಟೇ ನಿಮಗೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಇವಾಗ ನಾನು ಒಂದು 2 ಹಸಿರು ಮೆಣಸಿಕಾಯಿ ಮತ್ತು ಒಂದು ಬ್ಯಾಡಗೆ ಮೆಣಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ಬ್ಯಾಡಗೆ ಮೆಣಸಿಗೆ ಕಲರ್ಗೋಸ್ಕರ, ಹಸಿರು ಮೆಣಸಿಗೆ ಖಾರಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ. ನಿಮಗೆ ಖಾರ ಬೇಡ ಅಂತಂದರೆ ಸ್ಕಿಪ್ ಮಾಡಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಬೋದು. ಈ ಮಸಾಲೆನ ಮೆತ್ತಗಾಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಐ ಫ್ಲೇಮಲ್ಲಿ ಇಟ್ಕೊಂತು ಅಂತಂದರೆ ಎಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಮತ್ತು ಕೈ ಕೂಡ ಬರುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಕೂಡ ಮೆತ್ತಗೆ ಮಾಡ್ಕೊಳ್ಳೋಣ. ನಿಮಗೆ ಬೇಕು ಅಂತ ಅಂದರೆ ಕರಿಬೇವು ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ಬೋದು. ರುಬ್ಬಕ್ಕೆ ಬೇಕಾಗಿರೋ ಮಸಾಲೆ ಇವಾಗ ರೆಡಿ ಆಗಿದೆ. ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಇವಾಗ ನಾನು ಆಲ್ರೆಡಿ ಸೋಯಾನ ನೆನೆಸೋದಕ್ಕೆ ಇಟ್ಟಿದ್ನಲ್ಲ. ಸೊ ಇವಾಗ ನೋಡಿ ಯಾವ ರೀತಿ ಬಲೂನ್ ಥರ ಉಬ್ಬಿದೆ. ನಮ್ಗೆ ಈ ಸೈಜಲ್ಲಿ ಆದರೆ ಪರ್ಫೆಕ್ಟಾಗಿ ನಮಗೆ ಬಲೂನ್ ಥರ ಉಬ್ಬಿರೋದ್ರಿಂದ ಗೊತ್ತಾಗ್ಬಿಡತ್ತೆ ನನಗೆ ಕರೆಕ್ಟಾಗಿ ನೆಂದಿದೆ. ಇದನ್ನೆಲ್ಲ ಚೆನ್ನಾಗಿ ನೀರನ್ನ ತೆಗೆದು ತೊಳೆದು ಪಕ್ಕಕ್ಕೆ ಹಿಂಡಿ ಎತ್ತಿಟ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ನೀರು ಇರಬಾರ್ದು. ಸೋಯಾದಲ್ಲಿ ನೀರಿತ್ತು ಅಂತ ಅಂದರೆ ಅದು ಟೇಸ್ಟಾಗಿರಲ್ಲ. ಗ್ರೇವಿ ಕೂಡ ತೆಳ್ಳಗಾಗುತ್ತೆ, ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಕೈಯಲ್ಲಿ ನೋಡಿ ನಾನು ಯಾವ ರೀತಿ ಹಿಂಡ್ತಾ ಇದ್ದೀನಿ ಇದೇ ರೀತಿ ಅದ್ರ ಬೇಡದೇ ಇರೋ ನೀರಿನ ಅಂಶನೆಲ್ಲ ತೆಗೆದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀರಿನ ಕಲರ್ ಯಾವ ರೀತಿ ಇದೆ ಅಂತ. ಇವಾಗ ನಾನು ಸಪ್ರೇಟು ನೀರು ಸಪ್ರೇಟು ಸೋಯಾ ಚಂಕ್ಸು ಸಪ್ರೇಟ್ನ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾವು ಆಲ್ರೆಡಿ ತಣ್ಣಗಾಕಕ್ಕೆ ಬಿಟ್ಟಿದ್ವಲ್ಲ, ಈ ಮಸಾಲೆನ ರುಬ್ಕೊಂಡು ಬರೋಣ. ಇದನ್ನೆಲ್ಲ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. 2ರಿಂದ 3 ನಿಮಿಷ ಆಗಿದೆ ಅಷ್ಟೇ ಈ ಮಸಾಲೆ ತಣ್ಣಗಾಗಿದ್ದಕ್ಕೆ ಬಿಟ್ಟು. ಆಲ್ರೆಡಿ ಇದು ಸ್ವಲ್ಪ ಬೆಚ್ಚಗಿದೆ, ಹಾಗಾಗಿ ಇವಾಗಲೇ ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಫುಲ್ ನೈಸಾಗಿ ಫೈನಾಗಿ ರುಬ್ಕೊಳ್ಬೇಕು. ಆದಷ್ಟು ನೀರನ್ನ ಕಡಿಮೆ ಹಾಕ್ಕೊಳ್ಳಿ. ನಾನು ಪ್ಯಾನಲ್ಲಿ ಇತ್ತಲ್ಲ, ಸೊ ಅದನ್ನೆಲ್ಲ ಸ್ವಲ್ಪ ನೀರು ಲೈಟಾಗಿ ಹಾಕ್ಕೊಂಡು ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನೂ ಕೂಡ ನೀರಲ್ಲಿ ನೆನೆಸ್ಕೊಂಡು ಆಮೇಲೆ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಗಸಗಸೆ ಹಾಗೆ ಉಳ್ಕೊಳ್ಳುತ್ತೆ ಅಂತ, ತುಂಬ ಫೈನಾಗಿ ರುಬ್ಕೊಳ್ಳಿ ಅಂತ ಒಂದು ಸ್ವಲ್ಪ ನೀರಲ್ಲಿ ನೆನೆ ಹಾಕಿದ್ದೆ ಅಷ್ಟೇ. ಮಸಾಲೆನ ರುಬ್ಬಿದ್ದಾಗಿದೆ. ಬನ್ನಿ ಇವಾಗ
ಮುಂದಿನ ಪ್ರೊಸೆಸ್ನ ನೋಡೋಣ. ಒಂದು ಪ್ಯಾನ್ಗೆ 3-4 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಂಡು 1 ಪೀಸ್ ಆಗುವಷ್ಟು ಒಂದು ಪಲಾವ್ ಎಲೆನ ಸೇರಿಸ್ಕೊಂಡಿದ್ದೀನಿ. 1 ಏಲಕ್ಕಿ, 2 ಲವಂಗ, 1 ಇಂಚಷ್ಟು ಆಗುವಷ್ಟು ಚಕ್ಕೆನ ಸೇರಿಸ್ಕೊಂಡು ಹಾಗೆ ಒಂದು ಅರ್ಧ ಆಗುವಷ್ಟು ಚಿಕ್ಕ ಸೈಜಿನ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಬಣ್ಣ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಇದನ್ನು ಆದಷ್ಟು ಫ್ರೈ ಮಾಡೋ ಆಗುತ್ತೆ ಇರೋದಿಲ್ಲ. ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಆವಾಗಲೇ ನಾನು ಮಸಾಲೆ ರುಬ್ಬೋದಕ್ಕೆ ಯಾವುದೇ ರೀತಿ ಬೆಳ್ಳುಳ್ಳಿ ಆಗಲಿ, ಚಕ್ಕೆ, ಲವಂಗ, ಶುಂಠಿ ಆಗಲಿ ಸೇರಿಸಿರಲಿಲ್ಲ. ಸೊ ಹಾಗಾಗಿ ನಾನು ಈರುಳ್ಳಿ ಜೊತೆಗೆ ಹಸಿ ವಾಸನೆ ಹೋಗಲಿ ಅಂತ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿಲ್ಲ ಅಂತಂದರೆ ರುಬ್ಬೋದಕ್ಕೆ ಕೂಡ ನೀವು 1 ಇಂಚಷ್ಟು ಆಗುವಷ್ಟು ಶುಂಠಿ, 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಪೇಸ್ಟ್ನ ಮಾಡ್ಕೊಳ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಿದ್ದಾಗಿದೆ. 1 ಕ್ಯಾಪ್ಸಿಕಮ್, ಚಿಕ್ಕ ಸೈಜ್ ಆಗುವಷ್ಟು ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಸೋಯಾ ಚಂಕ್ಸ್ ಆಗಿರೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ದು. ಇವಾಗ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಕಲರ್ ಚೇಂಜ್ ಆಗಬೇಕು ಬಣ್ಣ, ಅಲ್ಲಿವರೆಗೂ ಫ್ರೈನ ಮಾಡ್ಕೊಳ್ಳೋಣ. ಇವಾಗ ನಾವು ಆಲ್ರೆಡಿ ನೀರನ್ನೆಲ್ಲ ತೆಗೆದಿಟ್ಕೊಂಡಿರುವಂತಹ ಸೋಯಾನ ಇದ್ರ ಜೊತೆಗೆ ಸೇರಿಸ್ಕೊಂಡು ಫುಲ್ ಡ್ರೈ ಆಗಬೇಕು, ಅಂದರೆ ಎಣ್ಣೆ ಎಲ್ಲ ಹೀರ್ಕೊಳ್ಬೇಕು. ಆ ರೀತಿ ನಾವು ಒಂದು 5-6 ನಿಮಿಷ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಬೇಕು. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ, ಈ ರೆಸಿಪಿನ ನಮ್ಮ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿಗೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಾನು ಹಾಕ್ತಿರೋ ರೆಸಿಪೀಸ್ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇಷ್ಟ ಆದರೆ ನೀವು ಕೂಡ ರೆಸಿಪಿನ ಟ್ರೈ ಮಾಡ್ಬೋದು. ಚೆನ್ನಾಗಿ ಫ್ರೈ ಆಗಿದ್ದಾಗಿದೆ. ಇವಾಗ ನಾವು ರುಬ್ಬಿರುವಂತಹ ಮಸಾಲೆನ ಸೋಯಾ ಚಂಕ್ಸ್ ಜೊತೆಗೆ ಸೇರಿಸ್ಕೊಳ್ಳೋಣ. ಸೋಯಾ ಜೊತೆಗೆ ಮಸಾಲೆನ ಸೇರಿಸ್ಕೊಂಡ್ಮೇಲೆ 2-3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಈ ಮಸಾಲೆನ ಹೊಂದ್ಕೊಳ್ಳೋವರೆಗೂ ಕೈ ಬಿಡದೆ ಮಿಕ್ಸ್ನ ಮಾಡ್ಕೊಳ್ಳೋಣ. ಆಲ್ರೆಡಿ ನಾವು ಮಸಾಲೆನ ರುಬ್ಬೋದಕ್ಕೆ ಹಸಿ ವಾಸನೆ ಹೋಗಿಸ್ಕೊಂಡಿದ್ವಿ ಅಲ್ವಾ, ಹಾಗಾಗಿ ಇದೇನು ಹಸಿ ವಾಸನೆ ಇರೋದಿಲ್ಲ. ಒಂದು 2-3 ನಿಮಿಷ ಈ ಥರ ಮಿಕ್ಸ್ನ ಮಾಡ್ಕೊಳ್ಳಿ ಸೋಯಾ ಜೊತೆಗೆ. ನನಗೆ ಈಗ ಎಷ್ಟು ನೀರು ಬೇಕೋ ಅಷ್ಟನ್ನ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಸೋಯಾ ಗ್ರೇವಿ ಆಗಿರೋದ್ರಿಂದ ನೀರನ್ನ ಕಡಿಮೆನೇ ಹಾಕ್ಕೊಳ್ಳಿ. ಅದು ಹೋಗ್ತಾ ಹೋಗ್ತಾ ನಿಮಗೆ ಯಾವ ರೀತಿ ಥಿಕ್ನೆಸ್ ಬೇಕೋ ಹಾಗೆ ಗ್ರೇವಿ ಬೇಕೋ ಆ ರೀತಿ ರೆಡಿ ಆಗುತ್ತೆ. ನೀವು ಮೊದಲೇ ನೀರನ್ನ ಜಾಸ್ತಿ ಹಾಕೊಂಡ್ರೆ ಗ್ರೇವಿಲಿ ನೀರನ್ನ ಬಿಟ್ಕೊಳ್ಳುತ್ತೆ ಸೋಯಾ. ಈ ಟೈಮಲ್ಲಿ ಬೇಕಾಗಿರೋ ಮಸಾಲೆ ಪುಡಿನ ಸೇರಿಸ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲೆ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಫ್ಲೇವರಿಗೋಸ್ಕರ ಕಸೂರಿ ಮೇಥಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಫ್ಲೇವರ್ ಇಷ್ಟ ಇಲ್ಲ, ಕಸೂರಿ ಮೇಥಿ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಆ ಮಸಾಲೆ ಎಲ್ಲನೂ ಹೊಂದ್ಕೊಳ್ಬೇಕು. ನಾವು ಹಾಕಿರುವಂತಹ ಪೌಡರ್ ಐಟಮು ಮಿಕ್ಸ್ ಮಾಡಿದ್ದಾಗಿದೆ. ಇದನ್ನ ಕುದಿಯೋದಕ್ಕೆ ಬಿಡೋಣ. ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಏಕೆ ಚೆನ್ನಾಗಿ ಕುದೀತಾ ಇದೆ ಅಂತ. ಪ್ಲೇಟ್ನು ಮುಚ್ಕೊಂಡು ನೀವು ಬೇಯಿಸ್ಕೊಳ್ಬೋದು. ನಾನು ಹಾಗೆ ಪ್ಲೇಟನ್ನು ಮುಚ್ತಾ ಇಲ್ಲ, ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಸೋಯಾ ಬೇಗನೆ ಬೇಯ್ಕೊಳ್ಳೋದ್ರಿಂದ ಇದನ್ನೇನು ಅಷ್ಟೊಂದು ಬೇಯಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಬ್ಲಿಯಾಗಿ ಊದ್ಕೊಂಡಿದೆ ಅಂತ. ಇದನ್ನ ಒಂದು 8-10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಹೈ ಫ್ಲೇಮಲ್ಲಿ ಪಟ್ ಅಂತಾನೆ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಮಸಾಲೆ ಎಲ್ಲ ಕುದೀತಾ ಇನ್ನೂ ತುಂಬ ಗಟ್ಟಿ ಆಗ್ತಾ ಇದೆ ಗ್ರೇವಿ. ನೀವು ಚಪಾತಿ ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ರೆಸ್ಟೋರೆಂಟ್ ಸ್ಟೈಲಲ್ಲೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಈ ಮಸಾಲೆಗೆ ನಾನು ಯಾವುದೇ ರೀತಿ ಫುಡ್ ಕಲರ್ನ ಯೂಸ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಯಾವ ಕಲರ್ ಬಂದಿದೆ ಅಂತ ನೋಡಿ. ನಿಮಗೆ ಹಾಗೂ ಕಲರ್ ಬೇಕು ಅಂತ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನು ಕೂಡ ಯೂಸ್ ಮಾಡಿಕೊಂಡ್ರೆ ರೆಡ್ ಕಲರ್ ಆಗಿ ಮಸಾಲೆ ಬರುತ್ತೆ. ನನಗೆ ಪರ್ಫೆಕ್ಟಾಗಿ ಈಗ ಸೋಯಾ ಬೆಂದಿದೆ 8-10 ನಿಮಿಷ. ನಿಮ್ಗಿನ್ನೂ ಚೆನ್ನಾಗಿ ಬೇಯಬೇಕು ಅಂದರೆ ಜಾಸ್ತಿ ಟೈಮ್ ಬೇಯಿಸ್ಕೊಳ್ಳಿ. ನೋಡಿದ್ರಲ್ಲ ಈ ರೆಸಿಪಿ ಹೇಗೆ ಮಾಡಿದೆ ಅಂತ. ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿದ್ದರೆ ಈ ರೆಸಿಪಿಗೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.